ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಹೊಸ್ತಿಲಲ್ಲಿ ಭಾರತ ಮತ್ತು ಅಮೆರಿಕ ಸಂಬಂಧ ಹಳ್ಳ ಹಿಡಿತಾ ಇರುವಂತಹ ಸೂಚನೆ ಸಿಗ್ತಾ ಇದೆ. ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗೆ ಒಂದು ಫೋನ್ ಕಾಲ್ ಮಾಡಲು ಕೂಡ ಇಷ್ಟಪಡ್ತಾ ಇಲ್ಲ ಎಂಬಂತಹ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಮತ್ತೊಂದ್ ಕಡೆ ವ್ಯಾಪಾರ ಒಪ್ಪಂದ ಮುರಿದು ಬಿದ್ದಿದ್ದಕ್ಕೆ ಪ್ರಧಾನಿ ಮೋದಿಯವರೇ ಕಾರಣ ಅಂತ ಅಮೆರಿಕದ ವಾಣಿಜ್ಯ ಸಚಿವರು ನೇರವಾಗಿ ಆರೋಪವನ್ನ ಮಾಡಿದ್ದಾರೆ. ಇದೆಲ್ಲದರ ನಡುವೆ ನೀವು ದೊಡ್ಡಣ್ಣನಾದ್ರೆ ನಮ್ಗೇನು, ನಮ್ಮ ನೆಲಕ್ಕೆ ಕಾಲಿಟ್ರೆ ಅಟ್ಟಾಡಿಸಿ ಹೊಡಿತೀವಿ ಅಂತ ನ್ಯಾಟೋ ಒಕ್ಕೂಟದ ಪುಟ್ಟ ದೇಶವೊಂದು ಟ್ರಂಪ್ಗೆ ಯುದ್ಧದ ಎಚ್ಚರಿಕೆಯನ್ನ ಕೊಟ್ಟಿದೆ. ಅಸಲಿಗೆ ಮೋದಿ ಟ್ರಂಪ್ಗೆ ಕಾಲ್ ಮಾಡಿಲ್ವಾ? ಅಮೆರಿಕದ ಡೀಲ್ಗೆ ಭಾರತ ಒಪ್ಲಿಲ್ವಾ? ಅಮೆರಿಕದ ಅಹಂಕಾರಕ್ಕೆ ಇಡೀ ಜಗತ್ತೇ ತಿರುಗಿ ಬಿದ್ದಿದ್ಯಾ? ಹಾಗಾದ್ರೆ ಮೂರನೇ ಮಹಾಯುದ್ಧ ಶುರುವಾಗುತ್ತಾ? ಅಮೆರಿಕ ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಗೂಬೆಯನ್ನ ಕೂರಿಸ್ತಾ ಇದೆ? ನ್ಯಾಟೋ ರಾಷ್ಟ್ರಗಳು ಅಟ್ಟಾಡಿಸಿ ಹೊಡಿತೀವಿ ಅಂತ ಟ್ರಂಪ್ಗೆ ಹೇಳಿದ್ಯಾಕೆ? ಇದೆಲ್ಲದಕ್ಕೂ ಮೋದಿ ಕಾರಣ ಅಂತ ಅಮೆರಿಕ ಹೇಳ್ತಾ ಇರೋದರ ಹಿಂದಿನ ರಹಸ್ಯವೇನು? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ಗೆ ಫೋನ್ ಮಾಡದೇ ಇರೋದು ಸರಿಯಾ, ಅಥವಾ ವ್ಯಾಪಾರಕ್ಕಾಗಿ ತಗ್ಗಿ ಬಗ್ಗಿ ನಡಿಬೇಕಾಗಿತ್ತಾ? ಡೆನ್ಮಾರ್ಕ್ ರೀತಿ ಭಾರತವು ಅಮೆರಿಕಕ್ಕೆ ಎಚ್ಚರಿಕೆಯನ್ನ ಕೊಡ್ಬೇಕಾ? ವಿಶ್ವದ ಎಲ್ಲಾ ರಾಷ್ಟ್ರಗಳು ಸೇರ್ಕೊಂಡು ಅಹಂಕಾರಿ ಟ್ರಂಪ್ಗೆ ಅಟ್ಟಾಡಿಸಿ ಹೊಡಿಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ವಿಷಯ ಬಹಳ ಗಂಭೀರವಾಗಿದೆ. ಅಮೆರಿಕದ ಭಾವಿ ವಾಣಿಜ್ಯ ಸಚಿವ ಮತ್ತು ಪ್ರಭಾವಿ ಉದ್ಯಮಿ ಹಾವರ್ಡ್ ಲಟ್ನಿಕ್ ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ ನಲ್ಲಿ ಸ್ಫೋಟಕ ಹೇಳಿಕೆಯನ್ನು ನೀಡ್ತಾರೆ. ಅವ್ರು ಹೇಳಿದ್ದು ಏನಂದ್ರೆ, ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಬೃಹತ್ ವ್ಯಾಪಾರ ಒಪ್ಪಂದ ಫೈನಲ್ ಆಗುವ ಹಂತದಲ್ಲಿತ್ತು. ಎಲ್ಲವೂ ಕೂಡ ಸಿದ್ಧವಾಗಿತ್ತು, ಇನ್ನೇನು ಸಹಿ ಹಾಕ್ಬೇಕು ಅನ್ನುವಷ್ಟರ ಮಟ್ಟಿಗೆ ಮಾತುಕತೆ ಕೂಡ ಮುಗ್ದಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಆ ಡೀಲ್ ಮುರಿದು ಬಿತ್ತು. ಅದಕ್ಕೆ ನೇರ ಕಾರಣ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಿದು ಘಟನೆ? ಲಟ್ನಿಕ್ ಪ್ರಕಾರ ಈ ಡೀಲ್ ಫೈನಲ್ ಆಗಲು ಪ್ರಧಾನಿ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಗೆ ಒಂದು ಫೋನ್ ಕಾಲ್ ಅನ್ನ ಮಾಡಬೇಕಾಗಿತ್ತಂತೆ. ಅಮೆರಿಕದ ಕಡೆಯಿಂದ ಎಲ್ಲ ತಯಾರಿ ನಡೆದಿತ್ತು. ಟ್ರಂಪ್ ಕೂಡ ಮೋದಿ ಕಡೆಯಿಂದ ಫೋನ್ ಬರುತ್ತೆ, ಮಾತನಾಡೋಣ, ಡೀಲ್ ಕ್ಲೋಸ್ ಮಾಡೋಣ ಅಂತ ಕಾಯ್ತಾ ಇದ್ರಂತೆ. ಆದ್ರೆ ನರೇಂದ್ರ ಮೋದಿ ಅವರು ಫೋನ್ ಮಾಡ್ಲೇ ಇಲ್ಲ. ಲಟ್ನಿಕ್ ಅವರು ಹೇಳ್ತಾ ಇದ್ದಾರೆ, ಮೋದಿ ಅವರಿಗೆ ಆ ಕರೆಯನ್ನ ಮಾಡಲು ಮನಸ್ಸೇ ಬರ್ಲಿಲ್ಲ, ಅವರು ಸುಮ್ಮನೆ ಮೌನಕ್ಕೆ ಜಾರಿದ್ರು. ಹಾಗಾದ್ರೆ ಇದರ ಪರಿಣಾಮ ಏನು? ಅಮೆರಿಕ ಬೇಸರ ಮಾಡಿಕೊಂಡು ಭಾರತದ ಮುಂದಿಟ್ಟಿದ್ದಂತಹ ಆಫರ್ ಅನ್ನ ವಾಪಸ್ ಪಡೆಯಿತು. ಇದಷ್ಟೇ ಅಲ್ಲ, ಭಾರತಕ್ಕೆ ಸಿಗಬೇಕಾಗಿದ್ದಂತಹ ಡೀಲ್ ಅನ್ನ ಇಂಡೋನೇಷಿಯಾ, ಫಿಲಿಪೈನ್ಸ್ ಮತ್ತು ವಿಯೆಟ್ನಾಂ ದೇಶಗಳಿಗೆ ನೀಡಲಾಯಿತು. ಇಲ್ಲಿ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಅದೇನಂತಂದ್ರೆ, ಭಾರತ ಆರ್ಥಿಕವಾಗಿ ಲಾಭವಾಗುವಂತಹ ಒಪ್ಪಂದವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಫೋನ್ ಕಾಲ್ ಮಾಡಲು ಇಷ್ಟವಿಲ್ಲದೆ ಬಿಟ್ಬಿಟ್ರಾ, ಅಥವಾ ಇದರ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರವೇನಾದ್ರೂ ಇದೆಯಾ? ಇನ್ನು ಇಲ್ಲಿ ಅಮೆರಿಕದ ಆಡಳಿತದಲ್ಲಿ ಎಷ್ಟು ಗೊಂದಲವಿದೆ ಅನ್ನೋದನ್ನ ಗಮನಿಸಿ. ಇದೇ ನಿಮ್ಗೆ ಸಿಗ್ತಾ ಇರುವಂತಹ ಪ್ರಮುಖ ಸುಳಿವು. ಒಂದ್ ಕಡೆ ಹಾವರ್ಡ್ ಲಟ್ನಿಕ್ ಅವರು ಹೇಳ್ತಾರೆ, ಮೋದಿ ಅವರು ಫೋನ್ ಮಾಡೋದಕ್ಕೆ ಇಷ್ಟಪಡ್ಲಿಲ್ಲ, ಅವರಿಗೆ ಮನಸ್ಸಿರ್ಲಿಲ್ಲ ಅಂತ. ಆದ್ರೆ ಇದೇ ಡೊನಾಲ್ಡ್ ಟ್ರಂಪ್ ಕೆಲವು ದಿನಗಳ ಹಿಂದೆ ಏನ್ ಹೇಳಿದ್ರು ನೆನ್ಪಿದ್ಯಾ? ಟ್ರಂಪ್ ಹೇಳಿದ್ದೇನೆಂದ್ರೆ, ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನನ್ನ ಭೇಟಿಯಾಗಲು ಕೇಳ್ಕೊಳ್ತಾ ಇದ್ದಾರೆ, ಅವರು ನನ್ನನ್ನ ನೋಡಲು ಬಯಸ್ತಾ ಇದ್ದಾರೆ, ಆದ್ರೆ ನಾನೇ ಇನ್ನು ಸಮಯ ಕೊಟ್ಟಿಲ್ಲ. ಮೋದಿ ಈಗ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ, ಅವರು ನನ್ನ ಮೇಲೆ ಪ್ರೀತಿ ಹೊಂದಿದ್ದಾರೆ, ಆದ್ರೆ ವ್ಯಾಪಾರ ವಿಚಾರದಲ್ಲಿ ಟಫ್ ಆಗಿದ್ದಾರೆ ಅಂತ ಹೇಳಿದ್ರು. ಸ್ನೇಹಿತರೆ, ಈ ಎರಡು ಹೇಳಿಕೆಗಳನ್ನ ಒಟ್ಟಿಗೆ ಇಟ್ಟು ನೋಡಿ. ಟ್ರಂಪ್ ಹೇಳ್ತಾರೆ, ಮೋದಿ ನನ್ನನ್ನ ನೋಡೋದಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದಾರೆ ಅಂತ. ಲಟ್ನಿಕ್ ಹೇಳ್ತಾರೆ, ಮೋದಿ ಫೋನ್ ಕೂಡ ಮಾಡಿಲ್ಲ ಅಂತ. ಯಾರು ಹೇಳ್ತಾ ಇರೋದು ಸತ್ಯ? ಇದನ್ನ ನೋಡಿದ್ರೆ ಅನ್ಸೋದು ಒಂದೇ, ಅಮೆರಿಕದ ನಾಯಕರಿಗೆ ಭಾರತದ ನಿಲುವಿನ ಬಗ್ಗೆ ಸ್ಪಷ್ಟತೆಯೇ ಇಲ್ಲ, ಅಥವಾ ತಮ್ಮ ಮುಖವನ್ನ ಉಳಿಸಿಕೊಳ್ಳಲು ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರಾ? ವಾಸ್ತವ ಏನಂದ್ರೆ, ಮೋದಿ ಅವರು ಟ್ರಂಪ್ ಅವರ ಷರತ್ತುಗಳಿಗೆ ಒಪ್ಪಿಲ್ಲ. ಟ್ರಂಪ್ ನಿರೀಕ್ಷೆ ಮಾಡಿದ್ದು ಏನಂದ್ರೆ, ಮೋದಿ ಅವರು ತಾವಾಗಿಯೇ ಫೋನ್ ಮಾಡಿ, ಪ್ಲೀಸ್ ಸರ್, ಈ ಡೀಲ್ ಅನ್ನ ಮಾಡ್ಕೊಳ್ಳಿ ಅಂತ ಗೋಗರಿತಾರೆ ಅಂತ. ಆದ್ರೆ ನಡೆದಿದ್ದೇ ಉಲ್ಟಾ. ಮೋದಿ ಮೌನವಾಗಿದ್ರು. ಆ ಮೌನ ಅಮೆರಿಕಕ್ಕೆ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಹಾಗಾದ್ರೆ ಕಳೆದ ವರ್ಷ ಫೆಬ್ರವರಿಯಿಂದ ನಡೀತಾ ಇದ್ದಂತಹ ಮಾತುಕತೆ ಮುರಿದು ಬಿದ್ದಿದ್ದು ಕೇವಲ ಫೋನ್ ಕಾಲ್ ಮಾಡಿಲ್ಲ ಅನ್ನೋ ಕಾರಣಕ್ಕ, ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಇದಕ್ಕೆ ಬಲವಾದ 3 ಕಾರಣಗಳಿವೆ. ಅದೇನಂತಂದ್ರೆ, ಟ್ಯಾರಿಫ್ ಹುಚ್ಚಾಟ. ಟ್ರಂಪ್ ಅವರು ಭಾರತದ ವಸ್ತುಗಳ ಮೇಲೆ 50% ತೆರಿಗೆ ಅಥವಾ ಟ್ಯಾರಿಫ್ ಹಾಕುವ ಬೆದರಿಕೆಯನ್ನ ಹಾಕಿದ್ದಾರೆ. ರೆಸಿಪ್ರೋಕಲ್ ಟ್ಯಾಕ್ಸ್ ಹೆಸರಿನಲ್ಲಿ ಭಾರತದ ರಫ್ತುದಾರರಿಗೆ ಬಿಸಿ ಮುಟ್ಟಿಸಲು ನೋಡ್ತಾ ಇದ್ದಾರೆ. ಇನ್ನು ಎರಡನೆಯದು ಗುಲಾಮಗಿರಿ ಮನಸ್ಥಿತಿ. ಟ್ರಂಪ್ ಅವರ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ನೀವು ನಮ್ಮ ಜೊತೆ ವ್ಯಾಪಾರವನ್ನ ಮಾಡ್ಬೇಕಂದ್ರೆ ನಾವು ಹೇಳದಂತೆ ಕೇಳ್ಬೇಕು, ನಾವೇ ನಿಮಗೆ ಲಾರ್ಡ್ ಅಂದ್ರೆ ಒಡೆಯ, ನಮ್ಮಿಂದಲೇ ನೀವು ಬದುಕ್ತಾ ಇದ್ದೀರಿ ಎನ್ನುವಂತಹ ಅಹಂಕಾರ. ಇನ್ನು ಮೂರನೇದು ಪಾಕಿಸ್ತಾನದ ಮೇಲಿನ ಪ್ರೇಮ. ಇತ್ತೀಚೆಗೆ ಟ್ರಂಪ್ ಪಾಕಿಸ್ತಾನದ ಬಗ್ಗೆ ಮೃದು ಧೋರಣೆಯನ್ನ ತೋರಿಸ್ತಾ ಇದ್ದಾರೆ, ಇದು ಭಾರತಕ್ಕೆ ಇಷ್ಟವಿಲ್ಲ. ಇನ್ನು ನಾಲ್ಕನೆಯದು ಡೀಲ್ ನ ಟರ್ನ್. ಅಮೆರಿಕ ಮುಂದಿಟ್ಟಿರುವಂತಹ ಷರತ್ತುಗಳು ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆಯನ್ನು ತರುವಂತಹದ್ದು. ಹೀಗಾಗಿ ನಮ್ಮ ಷರತ್ತಿಗೆ ಒಪ್ಪದಿದ್ರೆ ಡೀಲ್ ಬೇಡ ಅಂತ ಭಾರತ ಖಡಕ್ ಆಗಿ ಸಂದೇಶವನ್ನು ರವಾನಿಸಿದೆ. ಲಟ್ನಿಕ್ ಹೇಳಿದಂತೆ, ಮೋದಿ ಅನ್ಕಂಫರ್ಟಬಲ್ ಆಗಿರ್ಲಿಲ್ಲ, ಬದಲಾಗಿ ಮೋದಿ ಆಸಕ್ತಿಯನ್ನ ತೋರ್ಲಿಲ್ಲ ಅನ್ನುವುದೇ ಸತ್ಯ. ಇದು ಭಾರತದ ಕತೆ. ಹೀಗಾದ್ರೆ ಇತ ಯುರೋಪ್ ನಲ್ಲಿ ಟ್ರಂಪ್ ಗೆ ಮತ್ತೊಂದು ಆಘಾತ ಕೂಡ ಕಾದಿದೆ. ಅದೇ ನ್ಯಾಟೋ ಒಕ್ಕೂಟದ ಚಿಕ್ಕ ದೇಶ ಡೆನ್ಮಾರ್ಕ್ ಅಮೆರಿಕದ ವಿರುದ್ಧವೇ ತೊಡೆತಟ್ಟಿ ನಿಂತಿದೆ. ವಿಷಯ ಏನಂದ್ರೆ, ಡೊನಾಲ್ಡ್ ಟ್ರಂಪ್ ಅವರಿಗೆ ರಿಯಲ್ ಎಸ್ಟೇಟ್ ಹುಚ್ಚು ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ.
ಅವರ ಕಣ್ಣು ಈಗ ಡೆನ್ಮಾರ್ಕ್ ದೇಶಕ್ಕೆ ಸೇರಿದ ಗ್ರೀನ್ಲ್ಯಾಂಡ್ ದ್ವೀಪದ ಮೇಲೆ ಬಿದ್ದಿದೆ. ನಾನು ಅಮೆರಿಕದ ಅಧ್ಯಕ್ಷನಾದರೆ ಗ್ರೀನ್ಲ್ಯಾಂಡ್ ಅನ್ನ ಖರೀದಿ ಮಾಡ್ತೀನಿ, ಅಮೆರಿಕಕ್ಕೆ ಸೇರಿಸಿಕೊಳ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಇದಕ್ಕೆ ಡೆನ್ಮಾರ್ಕ್ ಕೊಟ್ಟಿರುವಂತಹ ಉತ್ತರ ಏನ್ ಗೊತ್ತಾ? ನಮ್ಮ ತಂಟೆಗೆ ಬಂದ್ರೆ ಹುಷಾರ್, ಅಟ್ಟಾಡಿಸಿ ಹೊಡಿತೀವಿ ಅಂತ. ಇನ್ನು ಡೆನ್ಮಾರ್ಕ್ ಸುಮ್ಮನೆ ಬಾಯಲ್ಲಿ ಹೇಳಿಲ್ಲ, ಅವರು ತಮ್ಮ ರಕ್ಷಣಾ ಪಡೆಗಳಿಗೆ ಲಿಖಿತ ಆದೇಶವನ್ನ ಕೂಡ ನೀಡಿದ್ದಾರೆ. ಆ ಆದೇಶದ ಸಾರಾಂಶ ಏನಂದ್ರೆ, ನಮ್ಮ ಗ್ರೀನ್ಲ್ಯಾಂಡ್ ಪ್ರದೇಶವನ್ನ ಯಾರಾದ್ರೂ, ಅದು ಅಮೆರಿಕವೇ ಆಗಿರಲಿ, ಅತಿಕ್ರಮಿಸಲು ಬಂದ್ರೆ ಮೇಲಾಧಿಕಾರಿಗಳ ಆದೇಶಕ್ಕೆ ಕಾಯ್ಬೇಡಿ, ತಕ್ಷಣ ಫೈರಿಂಗ್ ಶುರು ಮಾಡಿ, ಅವರು ಎಷ್ಟೇ ದೊಡ್ಡ ಸೂಪರ್ ಪವರ್ ಆಗಿರ್ಲಿ, ಶತ್ರು ಸೈನ್ಯ ನಮ್ಮ ಮಣ್ಣಿನ ಮೇಲೆ ಕಾಲಿಟ್ರೆ ಗುಂಡು ಹಾರಿಸಿ ಅಂತ. ಇನ್ನು ಇಲ್ಲಿ ವಿಶೇಷ ಏನಂದ್ರೆ, ಇದು 1952ರ ಶೀತಲ ಸಮರದ ಕಾಲದ ಆದೇಶ. ಅಂದು ರಷ್ಯಾ ಭಯವಿತ್ತು, ಆದ್ರೆ ಇಂದು ಅಮೆರಿಕದ ಭಯದಿಂದ ಅದೇ ಹಳೆಯ ಆದೇಶವನ್ನ ಡೆನ್ಮಾರ್ಕ್ ಮತ್ತೆ ಮುನ್ನಾಲೆಗೆ ತಂದಿದೆ. ಒಬ್ಬ ನ್ಯಾಟೋ ಮಿತ್ರ ರಾಷ್ಟ್ರವೇ ಅಮೆರಿಕದ ವಿರುದ್ಧ ಗನ್ನೆತ್ತಿದೆ ಅಂತಂದ್ರೆ ಟ್ರಂಪ್ ಅವರ ವಿದೇಶಾಂಗ ನೀತಿ ಎಷ್ಟು ಹದಗೆಟ್ಟಿದೆ ಅಂತ ನೀವೇ ಒಮ್ಮೆ ಊಹಿಸಿಕೊಳ್ಳಿ. ಇನ್ನು ಒಟ್ಟಾರೆಯಾಗಿ ಚಿತ್ರಣವನ್ನ ಗಮನಿಸಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ, ಅಮೆರಿಕ ಇನ್ನು ಮುಂದೆ ಏಕೈಕ ಜಾಗತಿಕ ಶಕ್ತಿಯಲ್ಲ. ಟ್ರಂಪ್ ಅವರ ನಾನೇ ರಾಜ ನಾನೇ ಮಂತ್ರಿ ಎನ್ನುವ ಧೋರಣೆಗೆ ಜಗತ್ತು ಸೆಡ್ಡು ಹೊಡಿತಾ ಇದೆ. ಒಂದ್ ಕಡೆ ಭಾರತ ವ್ಯಾಪಾರ ಬೇಕಿದ್ರೆ ಗೌರವ ಕೊಡಿ, ಇಲ್ದಿದ್ರೆ ನಿಮ್ಮ ದಾರಿ ನಿಮಗೆ ಅಂತ ಮೌನವಾಗಿಯೇ ಟ್ರಂಪ್ಗೆ ಏಟನ್ನ ಕೊಟ್ಟಿದೆ. ಇನ್ನೊಂದ್ ಕಡೆ ಡೆನ್ಮಾರ್ಕ್ ಖರೀದಿ ಮಾಡೋದಕ್ಕೆ ಬಂದ್ರೆ ಯುದ್ಧ ಮಾಡ್ತೀವಿ ಅಂತ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಅದೇ ಹಾವರ್ಡ್ ಲಟ್ನಿಕ್ ಹೇಳಿದಂತೆ ಭಾರತ ಡೀಲ್ ಕಳೆದುಕೊಂಡಿರಬಹುದು, ವಿಯೆಟ್ನಾಂ ಅಥವಾ ಫಿಲಿಪೈನ್ಸ್ ಆ ಡೀಲ್ ಅನ್ನ ಪಡೆದಿರಬಹುದು, ಆದ್ರೆ ದೇಶದ ಸ್ವಾಭಿಮಾನವನ್ನ ಅಡವಿಟ್ಟು ಪಡೆಯುವಂತಹ ಡೀಲ್ ಭಾರತಕ್ಕೆ ಬೇಕಿಲ್ಲ ಎನ್ನುವುದೇ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ಸಂದೇಶ. ಅಮೆರಿಕಕ್ಕೆ ಭಾರತದ ಅವಶ್ಯಕತೆ ಇದೆ, ಚೀನಾವನ್ನ ಎದುರಾಕೊಳ್ಳಲು ಭಾರತ ಬೇಕೇ ಬೇಕು. ಹೀಗಾಗಿ ಇಂದು ಮುರಿದು ಬಿದ್ದಂತಹ ಮಾತುಕತೆ ನಾಳೆ ಅಮೆರಿಕವೇ ಇಳಿದು ಬಂದು ಮತ್ತೆ ಆರಂಭಿಸಿದ್ರೆ ಆಶ್ಚರ್ಯವಿಲ್ಲ. ಅಲ್ಲದೆ ಈಗಾಗಲೇ ರಷ್ಯಾ ಕೂಡ ಅಮೆರಿಕದ ವಿರುದ್ಧ ತಿರುಗಿ ಬಿದ್ದಿದೆ. ಇತ ಚೀನಾ ಕೂಡ ಅಮೆರಿಕ ಮೇಲೆ ಗುಟ್ರನ್ನ ಹಾಕ್ತಾ ಇದೆ. ಜಾಗತಿಕವಾಗಿ ನಾನೇ ಬಾಸ್ ನಾನೇ ದೊಡ್ಡಣ್ಣ ಅಂತ ಹೇಳ್ತಾ ಇದ್ದಂತಹ ಅಮೆರಿಕ, ಅದರಲ್ಲೂ ಮುಖ್ಯವಾಗಿ ಅಹಂಕಾರಿ ಟ್ರಂಪ್ಗೆ ಇದೀಗ ಸಣ್ಣ ಪುಟ್ಟ ರಾಷ್ಟ್ರಗಳು ಕೂಡ ತಿರುಗಿ ಬಿದ್ದಿದ್ದು, ಇದರಿಂದ ತನ್ನ ವರ್ಚಸ್ಸನ್ನ ಕಳೆದುಕೊಳ್ತಾ ಇದ್ದಾನೆ, ಜೊತೆಗೆ ಅಮೆರಿಕದ ಹೆಸರನ್ನ ಹಾಳು ಮಾಡ್ತಾ ಇದ್ದಾನೆ. ಇಷ್ಟು ದಿನ ಅಮೆರಿಕ ಹೇಳಿದಂತೆ ಎಲ್ಲಾ ರಾಷ್ಟ್ರಗಳು ಕೇಳ್ತಾ ಇದ್ವು, ಆದ್ರೆ ಈಗ ಕಾಲ ಬದಲಾಗಿದೆ. ಅಮೆರಿಕದ ನಡೆ ಏನಂತಂದ್ರೆ, ಎಲ್ಲಾ ರಾಷ್ಟ್ರಗಳನ್ನ ತನ್ನ ಕಾಲ ಕೆಳಗೆ ಇಟ್ಕೊಂಡು ಅವುಗಳ ಮೇಲೆ ಸವಾರಿಯನ್ನ ಮಾಡಬೇಕು ಅನ್ನೋದು. ಆದ್ರೆ ಈಗ ಕಾಲ ಚೇಂಜ್ ಆಗಿದ್ದು, ಎಲ್ಲಾ ರಾಷ್ಟ್ರಗಳು ಕೂಡ ಇದೀಗ ತಮ್ಮ ತಮ್ಮ ದೇಶದ ಭದ್ರತೆಯನ್ನ ನೋಡ್ಕೊಳ್ತಾ ಇವೆ, ಜೊತೆಗೆ ಜಾಗತಿಕವಾಗಿ ಬೆಳವಣಿಗೆ ಆಗ್ತಾ ಇದ್ದಾವೆ. ಇಷ್ಟು ದಿನ ಇದ್ದಂತಹ ಭಾರತ ಬೇರೆ, ಈಗಿರುವಂತಹ ಭಾರತವೇ ಬೇರೆ. ಅದರಲ್ಲೂ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ. ಜಾಗತಿಕವಾಗಿ 5ನೇ ಪ್ರಬಲ ರಾಷ್ಟ್ರವಾಗಿದ್ದು, ಎಲ್ಲಾ ರಂಗದಲ್ಲೂ ಕೂಡ ಭಾರತ ಇದೀಗ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕಂಡಿದೆ. ಇದನ್ನೇ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಷ್ಟು ದಿನ ನಮ್ಮ ಮುಂದೆ ಬೇಡ್ತಾ ಇದ್ದವರು ಇದೀಗ ತಾವೇ ರಾಜರಾಗ್ತಾ ಇದ್ದಾರಲ್ಲ, ಇನ್ನು ನಮ್ಮ ವರ್ಚಸ್ಸು ಕುಸಿದಂತೆ ಹೀಗೆ ಬಿಟ್ರೆ ಭಾರತ ಮುಂದೊಂದು ದಿನ ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿಯೇ ಉರ್ಕೊಂಡಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಗಾದ್ರೂ ಮಾಡಿ ಭಾರತವನ್ನ ಮಣಿಸಬೇಕು, ಅದರಲ್ಲೂ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನಂತಹ ಮಾಸ್ಟರ್ ಪ್ಲಾನ್ ಅನ್ನ ಮಾಡದಂಗೆ ಕಾಣ್ತಾ ಇದೆ. ಆದ್ರೆ ಇದ್ಯಾವುದಕ್ಕೂ ಜಗ್ಗದೆ ಬಗ್ಗದೆ ಭಾರತ, ಅದರಲ್ಲೂ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಹಿತಾಸಕ್ತಿಗಾಗಿ ಖಡಕ್ ಆದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ನಿಮ್ಗೆ ಏನನ್ಸುತ್ತೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ಗೆ ಫೋನ್ ಮಾಡದೇ ಇರೋದು ಸರಿಯಾ, ಅಥವಾ ವ್ಯಾಪಾರಕ್ಕಾಗಿ ತಗ್ಗಿ ಬಗ್ಗಿ ನಡಿಬೇಕಾಗಿತ್ತಾ? ಡೆನ್ಮಾರ್ಕ್ ರೀತಿ ಭಾರತವು ಅಮೆರಿಕಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.